ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಸೂಪಲ್ಲಿ ಸಾಮಾನ್ಯವಾಗಿ ಸ್ವೀಟ್ ಕಾರ್ನ್ ಸೂಪು, ವೆಜಿಟೇಬಲ್ ಸೂಪು, ಮಶ್ರೂಮ್ ಸೂಪು ಮಾಡಿ ಕೊಡ್ತಿರ್ತೀವಿ. ಆದರೆ ಹಸಿ ಬಟಾಣಿಯಿಂದ ಸೂಪು ಮಾಡಿ ಕೊಡ್ತಿದ್ದೀರಾ? ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಸೂಪ್ ಮಾಡೋದಕ್ಕೆ. ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಳ್ಳೋಣಂತೆ. ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ನೀವು ಇಷ್ಟಪಡೋದಾದರೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ಎಸಳು ಬೆಳ್ಳುಳ್ಳಿ ಆದರೆ ಸಾಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 1 ಸಣ್ಣದು. ಈರುಳ್ಳಿ 1 ಸಣ್ಣದು ಹಾಕ್ಕೊಳ್ಳಿ, ಸಣ್ಣದಾಗಿ ಹೆಚ್ಚಿರಬೇಕು ಅದು. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಫ್ಲೇವರಿಗೋಸ್ಕರ ಅಷ್ಟೇ. 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ. ಇದಕ್ಕೆ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿದ ಬಟಾಣಿ ಕೂಡ ನೆನೆಸಿ ಹಾಕ್ಕೊಂಡು ಮಾಡ್ಬೋದು. ಬಟಾಣಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಾಡಿಸೋದು ಬೇಡ, ಯಾಕಂದರೆ ಬಟಾಣಿ ಗಟ್ಟಿಯಾಗಿಬಿಡುತ್ತೆ. 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಇದಕ್ಕೆ 1 ಗ್ಲಾಸು ನೀರು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಲಿಡ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. 5 ನಿಮಿಷ ಆಗುತ್ತೆ ಇದು ಬೇಯೋದಕ್ಕೆ. 5 ನಿಮಿಷ ಆದಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಟಾಣಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಇದು. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನಾನು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ತಣ್ಣಗಾಗಿದೆ ಇದು. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ಅದಕ್ಕಿಂತ ಫಸ್ಟು ನಾವು ಪಲಾವ್ ಎಲೆನ ತೆಗೆದು ಇಟ್ಕೊಳ್ಬೇಕು. ಇದನ್ನು ರುಬ್ಕೊಳ್ಬಾರ್ದು. ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಬಟಾಣಿ ಮಾತ್ರ ರುಬ್ಕೊಳ್ಳೋಣಂತೆ, ನೀರು ಸೇರಿಸ್ಕೊಳ್ಳೋದು ಬೇಡ. ಬೇಯಿಸಿನ ನೀರನ್ನು ಕೂಡ ಸೇರಿಸಿ ನಾವು ರುಬ್ಬಿದ್ರೆ ಕೆಲವೊಂದು ಸರಿ ಅದು ನುಣ್ಣಗೆ ಆಗೋದಿಲ್ಲ. ಹಾಗಾಗಿ ಫಸ್ಟು ಬಟಾಣಿನ ರುಬ್ಕೊಳ್ಬೇಕು. ಇವಾಗ ಬೇಯಿಸಿರೋ ನೀರನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು. ನಾನು ರುಬ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಲ್ವಾ, ಈ ಥರ ರುಬ್ಕೊಳ್ಬೇಕು. ಇವಾಗ ಇದು ಆಗಿದೆ, ಇಷ್ಟಾದರೆ ಸಾಕು. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಳ್ಳೋಣಂತೆ. ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ರುಬ್ಕೊಂಡಿರೋ ಬಟಾಣಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ತಾಯಿದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ನೆಕ್ಸ್ಟ್ ಇದಕ್ಕೆ 1 ಗ್ಲಾಸು ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ. ತುಂಬಾ ನೀರು ಹಾಕ್ಕೊಳ್ಳೋದು ಬೇಡ, ಇದು ಸ್ವಲ್ಪ ತಿಕ್ಕಾಗಿ ಇರಬೇಕು ಸೂಪು. ನೋಡಿ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣಂತೆ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ 1/4 ಸ್ಪೂನು ಕಾಳು ಮೆಣಸಿನ ಪುಡಿ, 1/4 ಸ್ಪೂನು ಜೀರಿಗೆ ಪುಡಿ, 1/4 ಸ್ಪೂನು ಚಾಟ್ ಮಸಾಲ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ನಿಮಗೆ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕ್ರೀಮ್ ಕೂಡ ಸೇರಿಸ್ಕೊಳ್ಬೋದು, ಆಪ್ಷನಲ್ಲದು, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ಇವಾಗ 1 ಕುದಿ ಬಂದರೆ ಇಳಿಸ್ಬಿಡಬೇಕು. ನೋಡಿ ಇವಾಗ 1 ಕುದಿ ಬಂದಿದೆ. ಇಷ್ಟಾದರೆ ಸಾಕು, ಸೂಪು ರೆಡಿ ಇರುತ್ತೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಇವಾಗ ಬಟಾಣಿ ಸೂಪು ಕುಡಿಯೋದಕ್ಕೆ ರೆಡಿ ಇದೆ. ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಮೇಲ್ಗಡೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಅಚ್ಚ ಪುಡಿ 1 ಚಿಟಿಕೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ನಾನು ಸುಮ್ಮನೆ ಗಾರ್ನಿಷಿಂಗಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ಲಾಗಿರೋ ಬಟಾಣಿ ಸೂಪ್ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.